ರನ್ಯಾಗೆ ಸಂಬಂಧಪಟ್ಟಂತಹ 3 ಕಂಪನಿಗಳ ಮೇಲೆ ರೇಡ್ ಆಗಿದೆ. ಇದು ಬಹಳ ದೊಡ್ಡ ಸುದ್ದಿ. ಜೊತೆಗೇನು ಅಂದರೆ ಈಕೆಗೆ ಎಲ್ಲಿಂದ ಹಣ ಬರ್ತಾ ಇತ್ತು, ಏನು ಎತ್ತ ಅದರ ಜಾಡನ್ನು ಹಿಡಿದಿದೆ. ಈ ಮುಖಾಂತರ ಕೇಸ್ ತನಿಖೆ ಚುರುಕಾಗಿದೆ. 3 ಕಂಪನಿಗಳ ಮೇಲೆ DRI, CBI ಮತ್ತು ED ರೇಡ್ ಆಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ DRI, ಇನ್ನೊಂದು ಕಡೆಗೆ CBI, ಮತ್ತೊಂದು ಕಡೆಗೆ ED. 3 ಕಂಪನಿಗಳಿವೆ. 3 ಕಂಪನಿಗಳಿಗೂ ಈಕೆ ನಿರ್ದೇಶಕಿ. ಐರಿಸ್ ಗ್ರೀನ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನೊಂದು ಕ್ಷೀರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮತ್ತೊಂದು ಯಾವುದೋ ಒಂದು ಫೋಟೋ ಅಂತ ಕೂಡ ಬರುತ್ತೆ ಆ ಕಂಪನಿ. 3 ಕಂಪನಿಗಳು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. DRI, CBI ತನಿಖೆ ಮಾಡಿದೆ. ತನಿಖೆಯ ಸಂದರ್ಭದಲ್ಲಿ ರೇಡ್ ಆಗಿದೆ. 3 ಕಂಪನಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿದೆ. 3 ಕಂಪನಿಗಳಿಗೂ ಕೂಡ ಈಕೆಯೇ ನಿರ್ದೇಶಕಿ ರನ್ಯಾ ರಾವ್. ಏಕಕಾಲಕ್ಕೆ ದಾಳಿ ಆಗಿರೋದು. ಏಕಕಾಲಕ್ಕೆ ಈಕೆಗೆ ಸಂಬಂಧಪಟ್ಟಂಥ 3 ಕಂಪನಿಗಳು: ರನ್ಯಾ ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್, ನಟಿ ರನ್ಯಾ ಒಡೆತನದ ಕಂಪನಿ ಜಾಲಾಡ್ತಾ ಇದೆ DRI. 3 ತನಿಖಾ ಸಂಸ್ಥೆಗಳಿಂದಲೂ ಕೂಡ ಮತ್ತಷ್ಟು ತನಿಖೆ ನಡೆಯುತ್ತೆ. DRI, CBI ಮತ್ತು ED ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 3 ಕಂಪನಿಗಳಿಗೆ ಈಕೆ ನಿರ್ದೇಶಕಿ. ಈಕೆ ದೊಡ್ಡ ಪಾತ್ರ ಇದೆ. ಜೊತೆಗೆ ಬೇರೆ ಬೇರೆ ಯಾರ್ಯಾರು ನಿರ್ದೇಶಕರಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಅವರೆಲ್ಲರ ಜಾತಕ ಜಾಲಾಡ್ತಾ ಇದೆ ತನಿಖಾ ಸಂಸ್ಥೆಗಳು. ಲೆಕ್ಕಪತ್ರಗಳು, ಬ್ಯಾಂಕ್ ಖಾತೆಯ ವಿವರಗಳು, ಹಣದ ವಹಿವಾಟು, ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾವ ಸಂದರ್ಭದಲ್ಲಿ ಬಂತು, ಯಾವ ಮೂಲದಿಂದ ಬಂತು, ಇದೆಲ್ಲದರ ಬಗ್ಗೆ 3 ಕಂಪನಿಗಳಿಗೆ ಈಕೆ ನಿರ್ದೇಶಕಿ ಹೇಗೆ, ಅದಕ್ಕೆ ಹಣ ಹಾಕದಂಥವ್ರು ಯಾರು, ಒಟ್ಟು ವಹಿವಾಟೆಷ್ಟು, ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ. ಬನ್ನಿ, ಪ್ರದೀಪ್ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, 3 ಕಂಪನಿಗಳಿಗೆ ಈಕೆ ನಿರ್ದೇಶಕಿ. 3 ಕಂಪನಿಗಳ ಮೇಲೆ ಏಕಕಾಲಕ್ಕೆ ನಡೆದಂಥ ದಾಳಿ, ಏನಿದೆ ವಿವರ? ರಂಗನಾಥ್, ದುಬೈಯಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ರನ್ಯಾ ರಾವ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಒಂದು ಕಡೆ ನ್ಯಾಯಾಂಗ ಬಂಧನದಲ್ಲಿ ರನ್ಯಾ ರಾವ್ ಇದ್ದರೆ, ಈ ಕೇಸ್ ಸಂಬಂಧ ಈಗ 3 ತನಿಖಾ ಸಂಸ್ಥೆಗಳು ಅಂದರೆ ED, DRI ಮತ್ತು CBI 3 ತನಿಖಾ ಸಂಸ್ಥೆಗಳು ಸಹ ಆಕೆಗೆ ಸಂಬಂಧಪಟ್ಟಂತಹ ಏನು ಆಕೆ ನಿರ್ದೇಶಕಿ ಆಗಿದ್ದಂತಹ ಕಂಪನಿಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಆಕೆ ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ಲು, ಮತ್ತೊಂದು ಕಡೆ ಫೋಟೋಗ್ರಫಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ಲು. ಹೀಗಾಗಿ ಆಕೆ ನಿರ್ದೇಶಕಿ ಆಗಿದ್ದಂತಹ 3 ಕಂಪನಿಗಳ ಬಗ್ಗೆ ಈಗ ಈ 3 ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಈಕೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಅಕ್ರಮವಾಗಿ ಹಣ ಏನು ಬರ್ತಾ ಇತ್ತು, ಈ ಹಣವನ್ನ ಈ 3 ಸಂಸ್ಥೆಗಳಲ್ಲಿ ತೊಡಗಿಸಿದ್ರ. ಅಂದ್ರೆ ಇದು ಶೆಲ್ ಕಂಪನಿಗಳಾಗಿ ಈ ಕಂಪನಿಗಳನ್ನ ಪರಿವರ್ತಿಸಿ, ಅಂದ್ರೆ ಶೆಲ್ ಕಂಪನಿ ಅಂತ ಹೇಳಿದ್ರೆ ಆ ಒಂದು ಭೌತಿಕವಾಗಿ ಕಂಪನಿಗಳಿರಲ್ಲ, ಆದ್ರೆ ಅದ್ರ ವ್ಯವಹಾರಗಳು ಮಾತ್ರ ಇರುತ್ತದೆ. ಹೀಗಾಗಿ ಆ ರೀತಿಯಾಗಿ ಶೆಲ್ ಕಂಪನಿಗಳನ್ನ ಈಕೆ ಪ್ರಾರಂಭ ಮಾಡಿ ಆ ಮುಖಾಂತರ ಅಲ್ಲಿ ಅಕ್ರಮ ಹಣವನ್ನ ಏನು ಹೂಡಿಕೆಯನ್ನ ಮಾಡ್ತಾ ಇದ್ರ, ಆ ಒಂದು ಅಕ್ರಮ ಏನು ಶೆಲ್ ಕಂಪನಿಗಳ ಮೂಲಕ ವರ್ಗಾವಣೆಗಳು ನಡೀತಾ ಇದ್ವು ಅನ್ನೋದ್ರ ಬಗ್ಗೆ ಈಗ ಈ 3 ತನಿಖಾ ಸಂಸ್ಥೆಗಳು ಸಹ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿನ ಆಡಿಟ್ ವರದಿಗಳಾಗಿರ್ಬೋದು, ಮತ್ತೆ ಈ ಕಂಪನಿಗಳಿಗೆ ಬಂದಿದ್ದಂತಹ ಹಣ ವರ್ಗಾವಣೆ ಏನಾಗಿದೆ ಇದೆಲ್ಲವನ್ನು ಸಹ ಈಗ 3 ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸ್ತಾ ಇದ್ದು, ಎಲ್ಲಾ ಕಂಪನಿಗಳ ನಿರ್ದೇಶಕರಿಗೂ ಸಹ ವಿಚಾರಣೆಯನ್ನ ನಡೆಸೋಕೆ ಮುಂದಾಗಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.